ಥ್ಯಾಂಕ್ ಯು ರೇಣುಕಾರಾಧ್ಯ. ಹಾಗೆ ದಯವಿಟ್ಟು ಸಂಪರ್ಕದಲ್ಲಿರಿ. ನಿಕೇಶ್, ಈ ಪಾದಯಾತ್ರೆಯ ಭೀತಿ ಕಾಂಗ್ರೆಸ್ಗೆ ಸಿಕ್ಕಾಪಟ್ಟೆ ಕಾಡ್ತಾ ಇದೆಯಾ ಅಂತ? ಯಾಕಂತಂದ್ರೆ ಬಿಜೆಪಿಯವರು ಪಾದಯಾತ್ರೆಯನ್ನ ನಿಲ್ಲಿಸದಿದ್ರೆ ರಾಜೀನಾಮೆಯನ್ನ ಅಂಗೀಕಾರ ಮಾಡಲ್ಲ ಅಂತಿದ್ಯಾ ಕಾಂಗ್ರೆಸ್ ಹೈಕಮಾಂಡ್. ಪಾದಯಾತ್ರೆ ನಿಲ್ಲಿಸ್ತೀವಿ ಅಂತಂದ್ರೆ ಮಾತ್ರ ರಾಜೀನಾಮೆ ಅಂಗೀಕಾರ ಮಾಡ್ತಾರಾ? ಬಿಜೆಪಿ ಪಾದಯಾತ್ರೆಯನ್ನ ನಿಲ್ಲಿಸದೇ ಇದ್ರೆ ನಾಗೇಂದ್ರ ರಾಜೀನಾಮೆಯನ್ನ ಅಂಗೀಕಾರ ಮಾಡೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ನಾಗೇಂದ್ರ ರಾಜೀನಾಮೆ ಕೊಟ್ಟರು ಕೂಡ ಪಾದಯಾತ್ರೆ ನಾವು ನಿಲ್ಲಿಸಲ್ಲ ಅಂತ ಆಲ್ರೆಡಿ ಸಚಿವರಾದಂತಹ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಗುಡುಗಿದ್ದಾರೆ. ಹಾಗಾಗಿ ಈಗ ರಾಜೀನಾಮೆ ವಿಚಾರ ಏನಾಗುತ್ತೆ ಅನ್ನೋದು ಪ್ರತಿ ಕ್ಷಣಕ್ಕೂ ಕುತೂಹಲವನ್ನ ಮೂಡಿಸ್ತಾ ಇದೆ. ನಾಗೇಂದ್ರ ವಿಚಾರವಾಗಿ ಇಷ್ಟೆಲ್ಲ ಹೋರಾಟವನ್ನ ಮಾಡಿ ಈಗ ಪಾದಯಾತ್ರೆ ಕೈಗೊಂಡಿರ್ತಕ್ಕಂಥ ಬಿಜೆಪಿ ಒತ್ತಡವನ್ನ ಹೆಚ್ಚಿಸ್ತಾ ಇದೆಯಾ ಕಾಂಗ್ರೆಸ್ ಮೇಲೆ? ಇದೀಗ ನಾಗೇಂದ್ರ ರಾಜೀನಾಮೆ ಕೊಟ್ಟರು ಕೂಡ ನಾವು ಪಾದಯಾತ್ರೆ ನಿಲ್ಲಿಸಲ್ಲ, ಭ್ರಷ್ಟಾಚಾರ ಮತ್ತು ಇನ್ನಿತರೆ ವಿಚಾರಗಳನ್ನ ಇಟ್ಕೊಂಡು ಪಾದಯಾತ್ರೆಯನ್ನ ಮಾಡೇ ಮಾಡ್ತೀವಿ ಅಂತ ಬಿಜೆಪಿ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ನಾಗೇಂದ್ರ ರಾಜೀನಾಮೆಯನ್ನ ಅಂಗೀಕರಿಸ್ತಾರಾ ಇಲ್ವಾ ಅನ್ನೋದು ಇನ್ನಷ್ಟು ಕುತೂಹಲ. ರೇಣುಕಾರಾಧ್ಯ ನಮ್ಮ ಬಳ್ಳಾರಿ ಪ್ರತಿನಿಧಿ ಸಂಪರ್ಕದಲ್ಲಿದ್ದಾರೆ. ರೇಣುಕಾರಾಧ್ಯ, ಈಗ ಶ್ರೀರಾಮುಲು, ಜನಾರ್ದನ್ ರೆಡ್ಡಿಗೆ ಇದು ವೈಯಕ್ತಿಕ ಪ್ರತಿಷ್ಠೆಯ ಪ್ರಶ್ನೆ ಕೂಡ ಆಗಿದೆಯಾ? ನಾಗೇಂದ್ರ ವಿರುದ್ಧ ಬಳ್ಳಾರಿಯಲ್ಲಿ ಅವರು ತಮ್ಮ ಪ್ರಾಬಲ್ಯವನ್ನ ಪುನರ್ ಸ್ಥಾಪಿಸಲೇಬೇಕಾದಂತಹ ಅನಿವಾರ್ಯತೆಯಲ್ಲಿದ್ದಾರಾ? ಸೊ ಏನ್ ಪರಿಸ್ಥಿತಿ ಇದೆ? ಬಿಜೆಪಿ ಪಾದಯಾತ್ರೆ ನಿಲ್ಲಿಸುತ್ತಾ? ನಾಗೇಂದ್ರ ಅವರ ವಿಚಾರದಲ್ಲಿ ಏನಾಗಬಹುದು? ಈ ಕ್ಷಣದ ಅಪ್ಡೇಟ್ ಏನಿದೆ? ಶ್ರೀಲಕ್ಷ್ಮಿ, ಕಳೆದ ಜನವರಿಯಿಂದನೂ ಕೂಡ ಬಿಜೆಪಿ ನಾಯಕರಲ್ಲೂ, ಅದರಲ್ಲೂ ಬಳ್ಳಾರಿಯ ಬಿಜೆಪಿ ನಾಯಕರ ಒಂದೇ ಒಂದು ಮಾತು ಏನಂದ್ರೆ ಪದೇ ಪದೇ ಬರ್ತಾ ಇರತಕ್ಕಂಥದ್ದು, ನಾವು ಪಾದಯಾತ್ರೆ ಮಾಡ್ತೀವಿ ಅಂತಾರೆ. ಜನಾರ್ದನ್ ರೆಡ್ಡಿ ಅವರ ಮನೆಯ ಮೇಲೆ ದಾಳಿ ಆದಂತ ಸಂದರ್ಭದಲ್ಲಿ ಅಥವಾ ಅಲ್ಲಿ ಏನು ಗಲಭೆ ನಡೀತು ಆ ಸಂದರ್ಭದಲ್ಲೂ ಕೂಡ ನಾವು ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ದೆಹಲಿ ಮಟ್ಟಕ್ಕೆ ಹೋಗಿ ಲಾಬಿಯನ್ನ ಶ್ರೀರಾಮುಲು ಅವರು ಮಾಡಿದ್ರು. ಆ ಸಂದರ್ಭದಲ್ಲಿ ಶ್ರೀರಾಮುಲು ಅವರಿಗೆ ಪಾದಯಾತ್ರೆ ಮಾಡೋದಕ್ಕೆ ಹೈಕಮಾಂಡ್ ನೋ ಅಂತ ಹೇಳಿತ್ತು. ಅದಾದ ಬಳಿಕ ಈಗ ಮತ್ತೆ ಪಾದಯಾತ್ರೆ ಮಾಡ್ತೀವಿ ಅಂದ್ರು. ಈಗಲೂ ಕೂಡ ಎಸ್ ಅಂತ ಹೇಳಿರ್ತಕ್ಕಂಥದ್ದು, ಅಂದ್ರೆ ಈಗ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಈ ಒಂದು ಏನು ಪ್ರಕರಣ ಇದೆ, ನಾಗೇಂದ್ರ ಅವರ ಪ್ರಕರಣ ಇದೆ ಅಥವಾ ನಾಗೇಂದ್ರ ಅವರ ರಾಜೀನಾಮೆ ಪ್ರಕರಣ ಇದೆ, ಇದಕ್ಕೆ ಒಂದು ಬಿಜೆಪಿಗೆ ಒಂದು ಅಸ್ತ್ರದಂತೆ ಸಿಕ್ತು. ಅಂದ್ರೆ ಯಾವುದಾದ್ರೂ ಒಂದು ಇಶ್ಯೂವನ್ನ ಇಟ್ಕೊಂಡು ನಾವು ಪಾದಯಾತ್ರೆಯನ್ನ ಮಾಡಲೇಬೇಕು ಅನ್ನುವ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಪ್ರಯತ್ನವನ್ನ ಪಡ್ತಾ ಇದ್ರು. ಅದಕ್ಕೆ ಸರಿಯಾದ ಸಮಯಕ್ಕೆ ಈಗ ನಾಗೇಂದ್ರ ಅವರ ಇಶ್ಯೂ ಸಿಕ್ಕಿರ್ತಕ್ಕಂಥದ್ದು. ಹೀಗಾಗಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟರು ಕೂಡ ಬಿಜೆಪಿ ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳುವ ಮೂಲಕ ಅದನ್ನ ಇಂಡೈರೆಕ್ಟ್ ಆಗಿ ಒಪ್ಕೊಳ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆಗೆ ಬಳ್ಳಾರಿ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಒಂದಷ್ಟು ಬೂಸ್ಟ್ ಬೇಕಾಗಿದೆ. ಕಳೆದ ಚುನಾವಣೆಯಲ್ಲಿ ಸಾಕಷ್ಟು ಕ್ಷೇತ್ರಗಳನ್ನ ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿ ಕಳೆದುಕೊಂಡಿದೆ. ಆ ಒಂದು ನಿಟ್ಟಿನಲ್ಲಿ ಈಗ ಪಾದಯಾತ್ರೆಯ ಮೂಲಕ ಕಾಂಗ್ರೆಸ್ ವಿರುದ್ಧ ಒಂದಷ್ಟು ಜನಾಭಿಪ್ರಾಯ ರೂಪಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಹೊರಟಿರ್ತಕ್ಕಂಥದ್ದು. ಅದರಲ್ಲೂ ಬಳ್ಳಾರಿಯಲ್ಲಿ 5ಕ್ಕೆ 5 ಕ್ಷೇತ್ರಗಳನ್ನ ಬಿಜೆಪಿ ಸೋತಿದೆ. ಇಂತಹ ಸಂದರ್ಭದಲ್ಲಿ ನಾವು ಪಾದಯಾತ್ರೆಯನ್ನು ಮಾಡಬೇಕು, ಮತ್ತೆ ನಮ್ಮ ಅಸ್ತಿತ್ವವನ್ನ ನಾವು ಉಳಿಸ್ಕೊಳ್ಳೇಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಇದ್ದಾರೆ. ಅದರ ಒಂದು ಇಂಡೆಕ್ಸ್ ಇಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರತಕ್ಕಂಥದ್ದು. ಈಗ ಬಿಜೆಪಿ ಯಾವ ಮಟ್ಟಕ್ಕೆ ಯೋಚನೆಯನ್ನ ಮಾಡ್ತಾ ಇದೆ ಅಂದ್ರೆ, ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೊಟ್ಟರು ಕೂಡ ನಾವು ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಅದಕ್ಕೆ ನಿನ್ನೆ ಜನಾರ್ದನ್ ರೆಡ್ಡಿ ಅವರು ಕೂಡ ಸ್ಪಷ್ಟವಾಗಿ ಆ ಒಂದು ವಿಚಾರವನ್ನ ಹೇಳಿದ್ದಾರೆ. ಬಿಜೆಪಿ ಈಗಾಗಲೇ ನಿರ್ಧಾರ ಮಾಡದಂತೆ ನಾಗೇಂದ್ರ ಅವರ ವಿಚಾರ ಸೇರಿದಂತೆ ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ಡೀಟೇಲ್ಸ್ಗಾಗಿ.